ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವರ್ಣನ ಆರ್ಭಟ. ಒಂದೇ ಒಂದು ಮಳೆಗೆ ನದಿಯಂತಾದ ಹಲವು ರಸ್ತೆಗಳು. ರಸ್ತೆ ಮಧ್ಯದಲ್ಲೇ ನಿಂತ ವಾಹನಗಳು, ಸವಾರರು ಪರದಾಡಬೇಕಾದ ಪರಿಸ್ಥಿತಿ. ಟೌನ್ ಹಾಲ್ ಮುಂಭಾಗದಲ್ಲಿ ರಸ್ತೆ ಮೇಲೆ ನಿಂತ ನೀರು. ಮೈಸೂರಿನಲ್ಲೂ ಕೂಡ ಇದೇ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಾರೀ ಮಳೆಗೆ ಕೆಲವು ಪ್ರದೇಶಗಳು ಜಲಾವೃತ ಆಗಿರೋದು. ರಸ್ತೆ ಮಧ್ಯದಲ್ಲೇ ವಾಹನಗಳು ನಿಲ್ತಾ ಇವೆ. ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಟೌನ್ ಹಾಲ್ ಮುಂಭಾಗದಲ್ಲೂ ಕೂಡ ಇದೇ ತರದೊಂದು ಸಿಚುವೇಶನ್ಸ್ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವರ್ಣನ ಆರ್ಭಟ ತುಸು ಹೆಚ್ಚೇ ಇದೆ. ಸುರಿದಂತ ಒಂದೇ ಒಂದು ಧಾರಾಕಾರ ಮಳೆಗೆ ನದಿಯಂತಾಗ್ಬಿಟ್ಟಿದೆ ಹಲವು ಪ್ರದೇಶಗಳು. ರಸ್ತೆಯಲ್ಲೆಲ್ಲವೂ ಕೂಡ ನೀರೇ ಹರಿತಾ ಇದೆ. ಕೆಲವು ರಸ್ತೆಗಳು ಜಲಾವೃತವಾಗಿದೆ. ಕೆಲವು ಲೇಔಟ್ಗಳ ಪರಿಸ್ಥಿತಿನೂ ಕೂಡ ಅದೇ ರೀತಿ ಆಗಿದೆ. ಈ ಮಳೆಯಲ್ಲಿ ವಾಹನ ಸವಾರರು ಹೈರಾಣಾಗೋಗಿದ್ದಾರೆ. ಮನೆಯಿಂದ ಹೊರಗೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ರಸ್ತೆ ಮೇಲೆಲ್ಲ ನೀರೇ ನಿಂತಿರೋದ್ರಿಂದ ರಸ್ತೆನೇ ಕಾಣದಂತ ಪರಿಸ್ಥಿತಿ. ಕೆಲವು ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದೆ, ಕುಸಿದು ಬಿದ್ದಿದೆ. ಮರ ರಸ್ತೆಗೆ ಉರುಳಿದೆ. ವೆಹಿಕಲ್ಸ್ಗಳ ಮೇಲೇನೆ ಮರಗಳು ಬಿದ್ದಿರೋದು. ಈ ಥರದೊಂದು ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣ ಆಗಿರೋದು. ಭಾರೀ ಗಾಳಿ ಸಮೇತ ಮಳೆ ಆಗ್ತಾ ಇರೋದ್ರಿಂದ ನಾನಾ ರೀತಿಯಾದಂಥ ಸಮಸ್ಯೆಗಳು, ಅವಾಂತರಗಳು ಮೈಸೂರಿನಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ವಾಹನಗಳ ಮೇಲೆ ಮರಗಳು ಬೀಳ್ತಾ ಇರೋದ್ರಿಂದ ವಾಹನಗಳು ಜಖಮ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಮನೆಯ ಮೇಲ್ಛಾವಣಿ, ಮನೆಯ ಗೋಡೆ ಕುಸಿತವಾಗ್ತಾ ಇದೆ. ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಹೈರಾಣಾಗೋಗಿದ್ದಾರೆ ಅಲ್ಲಿನ ಜನ. ರಸ್ತೆಯಲ್ಲಿ ಗಾಡಿ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.